ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ಬಂದ್ಬಿಟ್ಟು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಡಯೆಟ್ ಎಲ್ಲ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಹೆಲ್ತಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈಗ ಹೊರಗಡೆ ಎಲ್ಲ ಯಾರು ತಿನ್ನಲ್ಲೋ ಅಂಥವ್ರಿಗೆ ಇದು ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದು ಸೌತೆಕಾಯಲ್ಲಿ ಮಾಡೋದು, ಮೇನ್ ಸೌತೆಕಾಯಿನೇ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು 2 ಸೌತೆಕಾಯಿ ತೊಗೊಂಡಿದ್ದೀನಿ. ನಿಮ್ಗೇನಾದ್ರು ಜಾಸ್ತಿ ಕ್ವಾಂಟಿಟಿ ಬೇಕು ಅಥವಾ ಜಾಸ್ತಿ ಜನ ಅಂತಂದರೆ ನೀವಿನ್ನೂ ಜಾಸ್ತಿ ತೊಗೊಳ್ಬೋದು. ಈಗ 2 ಸೌತೆಕಾಯಲ್ಲಿ 4 ಪೀಸ್ ಆಗುತ್ತೆ ಅದು. ಈಗ ಮೇಲ್ಗಡೆ ಈ ಥರ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು. ಈಗ ನಾನು 2 ಫೋಲ್ಡ್ ಮಾಡ್ತಾಯಿದ್ದೀನಿ. 1 ಸೌತೆಕಾಯಲ್ಲಿ 2 ಪೀಸ್ ಆಗುತ್ತೆ. ನಾನು 2 ಸೌತೆಕಾಯಿನ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ಇದು ಬೋಟ್ ಶೇಪಲ್ಲಿರೋದ್ರಿಂದ ಈಗ ನಾವು ಸೀಡ್ಸ್ ಎಲ್ಲ ತೆಗಿಬೇಕಾಗುತ್ತೆ, ಒಳಗಡೆ ಬೀಜ ಇರೋದನ್ನೆಲ್ಲ ಅದೆಲ್ಲ ತೆಗೆದ್ಮೇಲೆ ಇದು ಬೋಟ್ ಶೇಪಲ್ಲಿ ಬರುತ್ತೆ. ಹಾಗಾಗಿ ಇದನ್ನ ಕುಕುಂಬರ್ ಬೋಟ್ಸ್ ಅಂತ ಅಂತಾರೆ. ಈಗ ನಾನು ಈ ಸೀಡ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಈ ಥರ ತಕ್ಕೊಳ್ತೀನಿ ಸ್ಪೂನ್ ಸಹಾಯದಿಂದ. ನಿಮಗೆ ಸ್ಪೂನಲ್ಲಿ ಬರಲಿಲ್ಲ ಅಂದರೆ ನೈಫಲ್ಲೂ ಕೂಡ ತಕ್ಕೊಳ್ಬೋದು. ಈ ಥರ ಬೀಜನೆಲ್ಲ ತಕ್ಕೊಬೇಕು, ಮಧ್ಯ ಇರೋದಷ್ಟೇ. ಈಗ ನಾನು 4 ಪೀಸ್ ಮಾಡ್ಕೊಂಡಿದ್ದಲ್ಲ ಅದನ್ನ ಪೂರ್ತಿ ನಾನು ತಕ್ಕೊಳ್ತೀನಿ. ಒಂಚೂರು ಒಳಗಡೆ ಬೀಜ ಇರಬಾರ್ದು. ಇದನ್ನು ಕೂಡ ವೇಸ್ಟ್ ಆಗಲ್ಲ. ಇದಕ್ಕೆ ಏನು ಹೆಸರಪ್ಪ ಅಂತಂದರೆ ಕುಕುಂಬರ್ ಬೋಟ್ಸ್ ಅಂತ ಅಂತಾರೆ. ಇದನ್ನು ಮಧ್ಯದಲ್ಲಿ ತೆಗಿಯೋದ್ರಿಂದ ಇದು ಬೋಟ್ಸ್ ಥರ ಇರುತ್ತಲ್ವ, ಹಾಗಾಗಿ ಕುಕುಂಬರ್ ಬೋಟ್ಸ್ ಅಂತಾರೆ. ನಾನು 4 ಪೀಸ್ನ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಇದು ನೋಡಿ, ಇದೆಯಲ್ಲ ಈ ಪೀಸಸ್ನ ಇದರ ಚಾಕುಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲ ಸ್ಪೂನಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ. ಈಗ ನಾನು 1 ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿನ ನಾನು ಮೀಡಿಯಮ್ ಸೈಜಲ್ಲಿರೋದನ್ನೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ನಮ್ಮನೇಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತಿನ್ನಲ್ಲ. ಈಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇರುತ್ತಲ್ಲ ಚಿಕ್ಕದು, ಅದನ್ನು ತೊಗೊಂಡು ನಾನು ಇಟ್ಕೊಳ್ತೀನಿ. ನೋಡಿಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಜಾಸ್ತಿ ಸಾಲ್ಟ್ನೆಸ್ಸು ಹಾಗೆ ಖಾರ ಇರಲ್ವಲ್ಲ, ಹಾಗಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸೌತೆಕಾಯಿ ಬೋಟ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಅದಕ್ಕೆ ಫಿಲ್ ಮಾಡಬೇಕಾಗತ್ತೆ. ಈಗ ನಾನು ಒಂದೊಂದಾಗಿ ಈ ಥರ ದೊಡ್ಡ ಪ್ಲೇಟಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಆ ಪ್ಲೇಟಲ್ಲಿ ಹಾಕ್ಬೋದಿತ್ತು, ಬಟ್ ಫ್ರೀ ಇದ್ದರೆ ನೀಟಾಗಿ ಹಾಕ್ಕೊಳ್ಬೋದಲ್ವಾ ಅಂತೇಳ್ಬಿಟ್ಟು ಈ ಥರ ನಾವು ಅಲ್ಲಿ ಸ್ಪೇಸ್ ಇರುತ್ತಲ್ಲ ಮಧ್ಯದಲ್ಲಿ, ಅಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ ಈ ಸ್ಟಫಿನ್ಸ್ ಎಲ್ಲ. ನಾವು ಸ್ಟಫಿಂಗ್ಸ್ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದು ಜಾಸ್ತಿ ಹೊತ್ತಿಟ್ರೆ ನೀರಿಲ್ದೋಗ್ಬಿಡುತ್ತೆ. ಹಾಗಾಗಿ ನೀವು ಫ್ರೆಶ್ಶಾಗಿ ಮಾಡಿಕೊಂಡು ಆಗಲೇ ಹಾಕ್ಕೊಂಡು ತಿನ್ನಬೇಕಾಗತ್ತೆ. ಈಗ ಈ 4ಕ್ಕೂ ಹಾಕಿದ್ಮೇಲೆ ನಾನು ಈ ಥರ ಸೇವನ್ನ ಬಳಸ್ತಾ ಇದ್ದೀನಿ. ಈ ಸೇವೆ ಮೇನ್ ಟೇಸ್ಟ್ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ನೀವು ಫಸ್ಟು ಕಾಂಗ್ರೆಸ್ ಹಾಕ್ಕೊಂಡು ಅಥವಾ ಸೇವ್ ಹಾಕ್ಕೊಳ್ಬೋದು, ಇಲ್ಲ ಸೇವ್ ಹಾಕ್ಕೊಂಡಾದ್ಮೇಲೆ ಕಾಂಗ್ರೆಸ್ ಹಾಕ್ಕೊಳ್ಬೋದು. ನಾನು ಫಸ್ಟು ಸೇವ್ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನನಗಷ್ಟು ಕಾಂಗ್ರೆಸ್ ಇಷ್ಟ ಆಗಲ್ಲ, ಹಾಗಾಗಿ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕಾಂಗ್ರೆಸ್ ಕಡಲೆ ಬೀಜನೂ ಕೂಡ ಮನೆಗೆ ಮಾಡ್ಕೊಂಡಿದ್ದೆ. ಇದನ್ನು 4 ಪೀಸಿಗೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಆಯಿತು, ಹಾಕ್ಕೊಂಡ್ರೆ ಒಂದೊಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದಂತೂ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡಯೆಟ್ ಮಾಡೋರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ಹೆಲ್ತಿ ಸ್ನ್ಯಾಕ್ಸು. ಮಿಸ್ ಮಾಡದೆ ಮಾಡ್ಕೊಳ್ತೀನಿ. ತಪ್ಪದೆ ಒಂದ್ಸಲ ಮಿಸ್ ಮಾಡ್ಕೊತೀನಿ. ಟೇಸ್ಟ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ. ಹಾಗೆ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.